ಇವ ಅನ್ನದೊಳು ನಾನಾ ಸುಭಕ್ಷತೆ ಸಂಕರ್ಷಣ ಕೃತೀಶ ಪರಮಾನ್ನದೊಳು ಘೃತದೊಳಗಿಪ್ಪ ಅನಿರುದ್ಧ ಆ ಸುಪರ್ಣಾಂ ಸಗನು ಸೂಪದಿವಾಸವಾನುಜ ಶಾಖದೊಳು ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಹನು. ಸಾಮಾನ್ಯ ಅನಿರುದ್ಧ ಪ್ರದ್ಯುಮ್ನಾದಿ ರೂಪಗಳ ಚಿಂತನೆ ಒಂದು ರೀತಿಯಲ್ಲಿ ಉಲ್ಲೇಖ ಮಾಡಿದರು. ಈಗ ಪ್ರತಿ ಪದಾರ್ಥದಲ್ಲಿ ಯಾವ್ಯಾವ ರೂಪಗಳಿದೆ ಅನ್ನೋದನ್ನು ದಾಸರು ನಮಗೆ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ವಾಸುದೇವ ರೂಪಿ ಪರಮಾತ್ಮ ಅನ್ನದಲ್ಲಿ ಇದ್ದಾನೆ. ಇಪ್ಪ ಅಂತಿದೆ ಅಲ್ಲಿ, ಕೊನೆ ಘೃತದೊಳಗೆ ಇಪ್ಪ ಅನ್ನೋದನ್ನು, ಅದನ್ನೆಲ್ಲ ಕಡೆ ನಾವು ಜೋಡಿಸಿಕೊಳ್ತಾ ಬರಬೇಕು ಆ ಶಬ್ದವನ್ನು. ಅನ್ನದೊಳು ಅಂದರೆ ಅನ್ನದಲ್ಲಿ, ವಾಸುದೇವ ಇದ್ದಾನೆ. ಹಾಗೆ ನಾನಾಸು ಭಕ್ಷ್ಯದಿ, ಅನೇಕ ತರಹದ ಅನಿಷಿದ್ಧವಾದ ಭಕ್ಷ್ಯಗಳಲ್ಲಿ, ಸ್ವೀಟಿನಲ್ಲಿ ತರ್ಥ. ಕೃತೀಶ, ಕೃತಿಪತಿಯಾದ ಪ್ರದ್ಯುಮ್ನನಿದ್ದಾನೆ. ಪರಮಾನ್ನದೊಳು, ಪಾಯಸದಲ್ಲಿ ಅನಿರುದ್ಧ ಇದ್ದಾನೆ. ಘೃತದೊಳು, ಘೃತ ಅಂದರೆ ತುಪ್ಪ, ಅಲ್ಲಿ ಯಾರಿದ್ದಾನೆ ಅಂದರೆ ಅನಿರುದ್ಧ ಇದ್ದಾನೆ. ಹಾಗೆ ಆ ಸುಪರ್ಣಾಂ ಸಗನು, ಸುಪರ್ಣ ಅಂದರೆ ಗರುಡ, ಅವನ ಹೆಗಲ ಮೇಲಿರುವಂತಹ ಕೃಷ್ಣ ಸೂಪದಿ ಅಂದರೆ ತೋವೆಯೊಳಗಿದ್ದಾನೆ. ವಾಸವಾನುಜ, ಇಂದ್ರನ ಅನುಜ ಅಂದರೆ ತಮ್ಮನಾದ ಉಪೇಂದ್ರ ಶಾಖದೊಳು, ಎಲ್ಲ ಒಂದು ಕೋಸಂಬರಿ ನಂತರದಲ್ಲಿ ಬಡಿಸುವಂತಹ ಪಲ್ಯ ಅಂತೇನು ಹೇಳ್ತೀವಲ್ಲ, ಆ ಪಲ್ಲೆಯ ಒಳಗೆ ಇದ್ದಾನೆ. ಮೂಲೇಶ ನಾರಾಯಣನು, ಮೂಲರೂಪಿಯಾದ ನಾರಾಯಣನು ಸರ್ವತ್ರದಲ್ಲಿ ಅಂದರೆ ಎಲ್ಲ ತಿನ್ನುವ ಪದಾರ್ಥಗಳಲ್ಲಿ ನೆಲೆಸಿಹನು ಇದ್ದಾನೆ. ಭಾಳ ಅದ್ಭುತವಾಗಿ ದಾಸರು ಊಟ ಮಾಡೋ ಪದ್ಧತಿ ಕಲಿಸ್ಕೊಡ್ತಾರೆ. ಅನ್ನ ಅಲ್ಲಿ ವಾಸುದೇವ ಇರ್ತಾನಂತೆ. ಹಾಗೆ ಸ್ವೀಟ್ ಬರ್ತದೆ, ಪಾಯಸ ಬಿಟ್ಟು ಹೋಳಿಗೆ ಆಗ್ಬೋದು, ಇನ್ಯಾವುದೇ ಆಗಬಹುದು, ಅಲ್ಲಿ ಸಂಕರ್ಷಣ ಇದ್ದಾನೆ. ಹಾಗೆ ಪಾಯಸದಲ್ಲಿ ಪ್ರದ್ಯುಮ್ನ, ಇನ್ನು ಪಾಯಸದ ಮೇಲೆ ಬಡಿಸುವ ತೋವೆಯಲ್ಲಿ ಶ್ರೀಕೃಷ್ಣ ಇದ್ದಾನೆ. ಹಾಗೆ ತರಕಾರಿ ಅಥವಾ ಪಲ್ಯ ಎಲ್ಲ ಕಡೆ ಉಪೇಂದ್ರ ಇದ್ದಾನೆ. ಇದರ ಅಭಿಪ್ರಾಯ ಏನು ಅಂತಂದರೆ, ಅನ್ನ ಅನ್ನೋ ಹೆಸರು ಯಾರಿಗೆ ಅಂದರೆ ಪರಮಾತ್ಮನಿಗೆ ಹೆಸರು. ಯಾಕೆಂದರೆ ಅಚ್ಚೀತಿ ಅನ್ನ ಅಂತ, ಎಲ್ಲವನ್ನು ಉಣ್ಣುವವ ಯಾರೋ, ಊಟ ಮಾಡುವವ ಯಾರೋ ಅವನಿಗೆ ಅನ್ನ ಅಂತ ಕರಿಬೇಕು. ನಾವು ಊಟ ಮಾಡ್ತೇವೆ, ನಮ್ಮೊಳಗೆ ನಿಂತು ವಿಶೇಷವಾಗಿ ಊಟ ಮಾಡಿಸುವ ಪರಮಾತ್ಮ, ಅದರಿಂದ ಅನ್ನ ಅಂತಲೂ ಅವನಿಗೆ ಹೆಸರು. ಎಲ್ಲದರ ಒಳಗೂ ಅವನೇ ಇದ್ದಾನೆ. ನಾರಾಯಣ ಅಂತೂ ಎಲ್ಲ ಕಡೆ ಇದ್ದಾನೆ. ಅಂದರೆ ಅನ್ನ, ಭಕ್ಷ್ಯ, ಪಾಯಸ, ತರಕಾರಿ, ಪಲ್ಯ, ತುಪ್ಪ ಎಲ್ಲ ಕಡೆ ನಾರಾಯಣ ಇದ್ದಾನೆ ಅಂತ ಹೇಳ್ತಾರೆ. ಅಲ್ಲ, ಪ್ರತಿಯೊಂದು ಕಡೆ ಅನ್ನದಲ್ಲಿ ವಾಸುದೇವ ಇದ್ದಾನೆ ಅಂತೆಲ್ಲ ಪ್ರತಿ ಪದಾರ್ಥದಲ್ಲೂ ಇರುವಂತಹ ರೂಪಗಳನ್ನು ಉಲ್ಲೇಖ ಮಾಡಿ ಆದಮೇಲೆ ಮೂಲೇಶ ನಾರಾಯಣ ಅಂತ ಯಾಕೆ ಪ್ರತ್ಯೇಕ ಎಲ್ಲ ಕಡೆ ಇರುವ ಪರಮಾತ್ಮನ ಒಂದು ರೂಪ ಹೇಳಿದ್ದು ಅಂತಂದರೆ, ಇಷ್ಟೇ ಅಭಿಪ್ರಾಯ. ನಮಗೆ ಸಮಯ ಬಹಳ ಕಡಿಮೆ ಇರುತ್ತೆ ಈ ಅವಸರ ಯುಗದಲ್ಲಿ. ಇಷ್ಟೆಲ್ಲ ಪ್ರತಿಯೊಂದು ಚಿಂತನೆ ಮಾಡ್ತಾ ಕೂತ್ರೆ ಸಮಯ ಇಲ್ಲ ಅಂಥೇಳಿ ನೆಪ ಹೇಳಿ ಚಿಂತನೆಯೇ ಮಾಡದೆ ಪುಣ್ಯವನ್ನು ಕಳೆದುಕೊಳ್ಳುವ ಅಪಾಯ ಇದೆ. ದಾಸರು ಕರುಣೆಯಿಂದ ಹೇಳಿಬಿಟ್ರು, ನಿಮಗೆ ಚಿಂತೆ ಬೇಡ, ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಹನು ಅಂತ. ಎಲ್ಲ ಕಡೆ ನಾರಾಯಣ ಇದ್ದಾನೆ ಅಂತ, ನಾರಾಯಣಾಯ ನಮಃ, ಗೋವಿಂದ ಗೋವಿಂದ ನಾರಾಯಣ ಅಂತ ಹೇಳಿ ಚಿಂತನೆ ಮಾಡಿ ತುತ್ತೊಳಗಿಟ್ಟುಕೊಂಡ್ರೂ ಸಾಕು. ಕನಿಷ್ಠ ಇಷ್ಟಾದರೂ ಮಾಡಿ ಅಂತ ಇದರ ಉಲ್ಲೇಖ ಮಾಡುತ್ತೆ. ಅಷ್ಟೇ ಅಲ್ಲ, ನಮಗೆ ಊಟ ಮಾಡುವ ವ್ಯಕ್ತಿಯ ಒಳಗೆ ಅನ್ನದ ಅನ್ನೋ ಹೆಸರಿನ ರೂಪನೂ ಒಂದಿರುತ್ತಂತೆ. ಇದನ್ನು ಮುಂದೆ ಕೆಲವು ಸಂಧಿಗಳಲ್ಲಿ ಕೆಲವು ಹೆಸರನ್ನು ಉಲ್ಲೇಖ ಮಾಡ್ತಾರೆ ದಾಸರೇ. ಅನ್ನ ಕೊಡುವವರಲ್ಲಿ ಅನ್ನದ ಅನ್ನೋ ರೂಪದಿಂದಿರ್ತಾನೆ, ಅನ್ನ ಊಟ ಮಾಡುವವರಲ್ಲಿ ಅನ್ನದ ಅನ್ನೋ ರೂಪದಿಂದಿರ್ತಾನೆ. ಹೀಗೆ ಪರಮಾತ್ಮನ ಸನ್ನಿಧಾನ ಎಲ್ಲ ಕಡೆ ಇದೆ ಅಂತ ಅಭಿಪ್ರಾಯ. ಇದಕ್ಕೆ ಪ್ರಶ್ನೋತ್ತರ, ಅನ್ನದೊಳಗಿರುವ ಪರಮಾತ್ಮನ ರೂಪ ಯಾವುದು ಅಂದರೆ ಅದು ವಾಸುದೇವ ರೂಪ. ಭಕ್ಷ್ಯದ ಒಳಗಿರೋ ಪರಮಾತ್ಮನ ರೂಪ ಯಾವುದು?
ಸಂಕರ್ಷಣ. ಇನ್ನು ಪಾಯಸದ ಮೇಲ್ಬಡಿಸಿರುವಂತಹ ತೋವೆಯೊಳಗಿರುವ ಪರಮಾತ್ಮನ ರೂಪ ಶ್ರೀಕೃಷ್ಣ ಅಂತ ಹೀಗೆ ಚಿಂತನೆ ಮಾಡಬೇಕು. ಅಂದರೆ ನಮಗೆ ಆ ಪದಾರ್ಥ ಬಡಿಸುವಾಗ ಅನ್ನ ಹಾಕಿದ್ರೆ ವಾಸುದೇವ ಅಂತ ಸ್ಮರಣೆ ಮಾಡಬೇಕು, ಯಾವುದೋ ಸ್ವೀಟ್ ಗೀಟ್ ಹಾಕಿದರೆ ಸಂಕರ್ಷಣ ಅಂತ ಸ್ಮರಣೆ ಮಾಡಬೇಕು, ಪಾಯಸ ಹಾಕಿದರೆ ಕೃತೀಶ ಪ್ರದ್ಯುಮ್ನ ಸ್ಮರಣೆ ಮಾಡಬೇಕು. ಪರಮಾನ್ನ ಪಾಯಸದ ಒಳಗೆ ಪ್ರದ್ಯುಮ್ನ, ಕೊನೆಗೆ ಇದು ಹಾಕ್ತಾರೆ ಅಭಿಗಾರ ಅಂತ ಮಾಡ್ತಾರೆ. ಅನ್ನದ ಮೇಲೆ ಸ್ವಲ್ಪ ತುಪ್ಪ ಹಾಕುವ ಪದ್ಧತಿ ಇದೆ. ಅಲ್ಲಿ ನಾವು ಅನಿರುದ್ಧ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಯಾವುದೂ ಆಗಲಿಲ್ಲ ಅಂತ ಕನಿಷ್ಠ ಪಕ್ಷ ನಾರಾಯಣ ಅಂತಾದರೂ ದೇವರ ಚಿಂತನೆ ಮಾಡಬೇಕು ಅಂತ ಈ ಪದ್ಯದ ಅಭಿಪ್ರಾಯ. ಇದಾದ ಮೇಲೆ ಇನ್ನೊಂದು ಪರಮಾತ್ಮನ ರೂಪಗಳಿಗೆ ಸಂಬಂಧಪಟ್ಟ ವಿಶೇಷ ವಿವರಣೆಯನ್ನು ಮುಂದಿನ ಪದ್ಯದಲ್ಲಿ ನೀಡ್ತಾರೆ. ಅಗಣಿತ ಆತ್ಮಸುಭೋಜನ ಪದಾರ್ಥಗಳೊಳಗೆ ಅಖಂಡ ಒಂದೊಂದಗಳಿನೊಳಂತಾಂಶದಲ್ಲಿ ಖಂಡನೆಂದೆನಿಸಿ ಜಗದಿ ಜೀವರ ತೃಪ್ತಿಪಡಿಸುವ ಸ್ವಗತ ಭೇದ ವಿವರ್ಜಿತನ ಈರ್ಬಗೆಯ ರೂಪವನರಿತು ಭುಂಜಿಸಿ ಅರ್ಪಿಸವನಡಿಗೆ. ಅಗಣಿತಾತ್ಮ ಅಸಂಖ್ಯವಾದ ಎಣಿಸಲಾಗದ ರೂಪಗಳುಳ್ಳ ಪರಮಾತ್ಮನು ಸುಭೋಜನ ಅಂದರೆ ತಿನ್ನಲು ಯೋಗ್ಯವಾದ ನಿಷಿದ್ಧವಾದ ಪದಾರ್ಥಗಳ ಒಳಗೆ ಅಖಂಡನೆಂದೆನಿಸಿ ಅಖಂಡ ಎಂಬ ಹೆಸರಿನ ರೂಪದಿಂದಿರ್ತಾನೆ. ಒಂದಗಳಿನೊಳು ಒಂದು ಭಾಗ ಇರುತ್ತಲ್ಲ, ಒಂದು ತುತ್ತು ತಗೊಳ್ತೇವೆ, ಆ ಒಂದು ಕೈಯಲ್ಲಿ ಹಿಡಿದಂತಹ ಒಂದು ಇಷ್ಟ ಪದಾರ್ಥದಲ್ಲಿ ಪರಮಾತ್ಮ ಅಖಂಡ ಎಂಬ ಹೆಸರಿನ ರೂಪ ನಿಂತಿದ್ದಾನೆ. ಅದರ ಒಳಗೆ ಒಂದೊಂದು ಕಾಳು ಇರುತ್ತಲ್ವ, ಒಂದೊಂದು ಕಾಳು ಅದರಲ್ಲಿ ಅನಂತಾಂಶದಿಂದಲೇ ಅನಂತ, ಒಂದು ಅನ್ನದಲ್ಲಿ ಎಷ್ಟೆಷ್ಟು ಕಾಳಿರ್ತದೋ ಒಂದೊಂದು ಭಾಗದಲ್ಲೂ ಅನಂತ ರೂಪದಿಂದ ಅನಂತಾಂಶದಿಂದಲೇ ಅನಂತವಾದ ರೂಪಗಳಿಂದ ಇದ್ದು ಖಂಡನು ಎಂದೆನಿಸಿ ಖಂಡ ಅಂತ ಹೇಳಲ್ಪಡ್ತಾನೆ. ಜಗತ್ತಿನಲ್ಲಿ ಅಂದರೆ ಅಭಿಪ್ರಾಯ ಏನು ಅಂದರೆ, ಒಂದು ಕೈಯಲ್ಲಿ ಒಂದು ಮುದ್ದೆ ಮಾಡಿದರೆ ಅನ್ನದ ಮುದ್ದೆ ಅಂತ ತೆಗೆದುಕೊಂಡ್ರೆ ಅಲ್ಲಿ ಇರುವ ಪರಮಾತ್ಮನ ರೂಪಕ್ಕೆ ಅಖಂಡ ಅಂತ ಹೆಸರು. ಆ ಮುದ್ದೆಯ ಒಳಗಿನ ಒಂದೊಂದು ಕಾಳಿನಲ್ಲಿ ಒಂದೊಂದು ಅನ್ನದ ಭಾಗದಲ್ಲಿರುವ ರೂಪಕ್ಕೆ ಖಂಡ ಅಂತ ಹೆಸರು. ಹೀಗೆ ಇದರ ಅಭಿಪ್ರಾಯ. ಜಗತ್ತಿನಲ್ಲಿ ಜೀವರ ಎಲ್ಲ ಜೀವರಿಗೂ ಕೂಡ ತೃಪ್ತಿಯನ್ನು ಕೊಡುತ್ತಾನೆ. ಸ್ವಗತ ಭೇದ ವಿವರ್ಜಿತನ ಅಂದರೆ ಅವನ ಕೈಕಾಲುಗಳಿಗೂ ಪರಮಾತ್ಮನಿಗೂ ಅವನ ಕೈಕಾಲುಗಳು ಅವನಿಗಿಂತ ಬೇರೆಯಲ್ಲ, ಅವನಲ್ಲಿರುವ ಗುಣಗಳು ಅವನಿಗಿಂತ ಬೇರೆಯಲ್ಲ. ಆದರೆ ನಮ್ಮಲ್ಲಾಗುವಾಗ ನಮ್ಮ ಕೈಕಾಲೇ ಬೇರೆ, ನಾವೇ ಬೇರೆ. ಆದರೆ ಅವನ ಕೈಕಾಲಿಗೂ ಅವನ ಗುಣಕ್ಕೂ ಅವನಿಗಿಂತ ಯಾವುದೇ ತರಹದ ಭೇದ ಇಲ್ಲ, ವ್ಯತ್ಯಾಸ ಇಲ್ಲ. ಅವೆಲ್ಲವೂ ಅವನ ಸ್ವರೂಪ ಆಗಿದೆ. ಈ ಬಗೆಯ ಈ ಖಂಡರೂಪ ಹಾಗೂ ಅಖಂಡ ರೂಪ ಅನ್ನುವ ಎರಡು ಬಗೆಯ ರೂಪವನ್ನು ಅಂದರೆ ರೂಪಗಳನ್ನು ಅರಿತು ಅರ್ಥ ಮಾಡಿಕೊಂಡು ಭುಂಜಿಸಿ ತಿಂದು ಅವನಡಿಗೆ ಅವನ ಪಾದಗಳಿಗೆ ಅರ್ಪಿಸು, ಸಮರ್ಪಣೆ ಮಾಡು ಅಂತ ದಾಸರು ಇನ್ನೊಂದು ಚಿಂತನೆ ಹೇಳಿದರು. ಅಥವಾ ಇನ್ನೊಂದು ಸ್ವಾರಸ್ಯ, ಈಗ ನಾವು ಊಟ ಹೇಗೆ ಮಾಡುತ್ತೇವೆ ಅಂದರೆ, ಅನ್ನ ಇರ್ತದೆ, ಸಾರ ಹಾಕಿದ್ದಾರೆ ಅಥವಾ ಹುಳಿ ಹಾಕಿರ್ತಾರೆ, ಕೈಯಿಂದ ಕಲಿಸ್ತೇವೆ, ಕಲಿಸಿ ಒಂದು ಸ್ವಲ್ಪ ಚಿಕ್ಕ ಭಾಗ ಮಾಡಿಕೊಂಡು ಕೈಯಲ್ಲಿ ಇಟ್ಕೊಳ್ತೇವೆ. ಒಂದು ಕಲಿಸಿದ ಚಿಕ್ಕ ಭಾಗದ ಒಳಗೆ ಪರಮಾತ್ಮನ ಅಖಂಡ ಅನ್ನೋ ಹೆಸರಿನ ರೂಪ ಇದೆ. ಒಂದೊಂದು ಆ ಮುದ್ದೆ ಒಳಗಿರುವಂತಹ ಒಂದೊಂದು ಕಣದಲ್ಲೂ ಪರಮಾತ್ಮನ ಖಂಡ ಅನ್ನೋ ಹೆಸರಿನ ರೂಪ ಇದೆ. ಎಷ್ಟಿದೆ ಅಗಣಿತ, ಎಣಿಸ್ಲಿಕ್ಕಾಗಲ್ಲ, ಅಷ್ಟು ರೂಪಗಳಿಂದ ಪರಮಾತ್ಮ ಪದಾರ್ಥದ ಒಳಗಿದ್ದಾನೆ. ಇದಕ್ಕೆ ಇನ್ನೊಂದು ಅರ್ಥ ಮಾಡಲಿಕ್ಕೆ, ಖಂಡ ಅನ್ನೋದರ ಸುಲಭವಾಗಿ ಅರ್ಥ ಆಗಲಿಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ಶಾಸ್ತ್ರದಲ್ಲಿ. ಒಂದು ಬಟ್ಟೆ ಅಂದರೆ ಏನು? ನೂಲಿನ ಗುಂಪು. ದಾರವನ್ನು ಪ್ರತ್ಯೇಕ ನೂಲಿರ್ತದೆ, ನೂಲನ್ನು ನೇಕಾರ ಅದನ್ನು ಜೋಡಿಸಿ ಅದಕ್ಕೊಂದು ಆಕಾರ ಕೊಡ್ತಾರೆ, ಅದನ್ನು ಬಟ್ಟೆ ಅಂತ ಕರಿತೇವೆ. ಪ್ರತ್ಯೇಕ ನೂಲಿನ ಒಳಗೆ ಪರಮಾತ್ಮನ ಖಂಡ ರೂಪ ಇದೆ. ನೂಲಿನ ಗುಂಪು ಒಂದು ಬಟ್ಟೆ ಒಳಗೆ ಅಖಂಡ ಅಂತ ರೂಪ ಇದೆ. ಅದರಂತಿಲ್ಲೂ ಕೂಡ ಒಂದೊಂದು ಭಾಗದಲ್ಲಿ ಖಂಡ ರೂಪ, ಇಡೀ ಆ ಒಂದು ಗುಂಪಿನಲ್ಲಿ ಅಖಂಡ ಎಂಬ ಹೆಸರಿನ ರೂಪದಿಂದ ಪರಮಾತ್ಮ ಇದ್ದಾನೆ. ಅವನ ರೂಪಕ್ಕೆ ಯಾವುದೇ ತರಹದ ವ್ಯತ್ಯಾಸ ಇಲ್ಲ. ಅಂದರೆ ಒಂದು ಅನ್ನದ ಕಾಳಿನಲ್ಲಿರುವ ಪರಮಾತ್ಮನ ರೂಪಕ್ಕೂ
ಆ ಒಂದು ಮುದ್ದೆಯೊಳಗಿರುವ ಪರಮಾತ್ಮನ ರೂಪಕ್ಕೂ ಯಾವುದೇ ತರಹದ ವ್ಯತ್ಯಾಸ ಇಲ್ಲ. ಅದರ ಒಳಗಿದ್ದೇನು ಮಾಡ್ತಾನೆ, ಜೀವರಿಗೆ ತೃಪ್ತಿಯಾಗುವಂತೆ ಮಾಡ್ತಾನೆ. ಹೀಗೆ ಈ ಎರಡು ರೂಪಗಳನ್ನು ಅನುಸಂಧಾನ ಮಾಡಿಕೊಂಡು ಅವನಿಗೆ ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡಬೇಕು ಅಂದರೆ ಏನು? ಎಲ್ಲ ಅಭಿಪ್ರಾಯ ಹೇಳ್ತಾರೆ. ದೇವರು ನನ್ನಿಂದ ಊಟ ಮಾಡಿಸಿದ ಅಂತ ಚಿಂತನೆ ಬರಬೇಕು. ನಾನು ಮಾಡಿದೆ ಅಂತಲ್ಲ, ದೇವರು ನನ್ನಿಂದ ಊಟ ಮಾಡಿಸಿದ ಅಂತ ಚಿಂತನೆ ಬರಬೇಕು. ಮತ್ತು ಫಲದ ಆಸೆ ಬಿಡಬೇಕು. ಎರಡು ಭಾವನೆ ಇದ್ದಾಗ ಇದನ್ನು ಅರ್ಪಣೆ ಅಂತ ಕರೀತಾರೆ. ಹೀಗೆ ದೇವರಿಗೆ ಅರ್ಪಣೆ ಮಾಡು. ಇಲ್ಲಿ ಪರಮಾತ್ಮನ ರೂಪಗಳನ್ನು ಎಣಿಸ್ಲಿಕ್ಕೆ ಆಗಲ್ಲ ಅಂತಂದರು. ಯಾಕೆ ಅಂದರೆ ಎಷ್ಟು ಜನ ಊಟ ಮಾಡ್ತಾರೆ? ಈಗಲೇ ನಮ್ಮ ಲೆಕ್ಕಕ್ಕೆ ಅನಂತ ಜೀವರಿದ್ದಾರೆ, ಪ್ರಾಣಿಗಳು, ಪಕ್ಷಿಗಳು. ಎಷ್ಟು ಜನ ಊಟ ಮಾಡ್ತಾರೆ, ಎಷ್ಟು ಪದಾರ್ಥದ ಒಳಗೆ ಪರಮಾತ್ಮನ ರೂಪ ಇರುತ್ತೆ. ಆದ್ದರಿಂದ ಈ ಅಭಿಪ್ರಾಯ ಇಟ್ಟುಕೊಂಡು ಅಖಂಡ ಅಂತ ಹೇಳಿದ್ದು. ಅವನ ಅಡಿಗೆ ಅಂದುಬಿಟ್ರು, ಅಂದರೆ ಅವನ ಕಾಲಿಗೆ ಅರ್ಪಣೆ ಮಾಡು ಅಂತಂದರು. ಏನು ಕಾಲಿಗೆ ಅರ್ಪಣೆ ಮಾಡು ಅಂದರೆ ಕಾಲಿಗೆ ಮಾತ್ರ ಅರ್ಪಣೆ ಮಾಡು ಅಂತಲ್ಲ. ಅವನ ಯಾವತ್ತೂ ಈ ಕೆಲವು ಶಬ್ದಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಮನೆಗೆ ಶ್ರೀಪಾದರು ಬರ್ತಾರೆ ಅಂತ ಹೇಳ್ತೀವಿ. ಶ್ರೀಪಾದರು ಬರ್ತಾರೆ ಅಂದರೆ ಏನು? ಸ್ವಾಮಿಗಳವರು ಅಂತರ್ಥ. ಪಾದ ಶಬ್ದ ಕಾಲು ಅಂತಲ್ಲ, ಸ್ವಾಮಿಗಳವರು ಅಂತರ್ಥ. ಹಾಗೆ ಅವನ ಅಡಿಗೆ ಅಂದರೆ ದೇವರಿಗೆ ಅರ್ಪಣೆ ಮಾಡಬೇಕು ಅಂತಿದರ ಅಭಿಪ್ರಾಯ. ಯಾವ್ಯಾವುದು ಶಾಸ್ತ್ರ ಕೆಲವು ಪದಾರ್ಥವನ್ನು ಸ್ವೀಕಾರ ಮಾಡಬಾರ್ದು ಅಂತ ಮಾಡಿರುತ್ತೆ. ಆ ಪದಾರ್ಥದ ಒಳಗೆ ದೇವರ ಚಿಂತನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಸುಭೋಜನ, ನಿಷಿದ್ಧವಾದ ಶಾಸ್ತ್ರ ಯಾವುದನ್ನು ಸ್ವೀಕಾರ ಮಾಡಬಹುದು ಅಂತ ಅವಕಾಶ ಕೊಟ್ಟಿರುತ್ತೋ ಆ ರುಚಿಯಾದ ಪದಾರ್ಥದಲ್ಲಿ ದೇವರ ಸನ್ನಿಧಾನ ಇದೆ ಅಂತ ಅರ್ಥ ಮಾಡಿಕೊಂಡು ಊಟ ಮಾಡಬೇಕು. ಮೇಲ್ನೋಟ ಗಮನಿಸಿದರೆ ಆ ರೂಪಗಳು ಬೇರೆ ಬೇರೆ ಅಂತ ಅನಿಸುತ್ತೆ. ಯಾಕೆ? ಒಂದು ಅನ್ನದ ಕಾಲಿನ ಒಳಗಿರುವ ಪರಮಾತ್ಮನ ರೂಪ, ಒಂದು ಅನ್ನದ ಭಾಗದಲ್ಲಿರುವ ಪರಮಾತ್ಮನ, ಒಂದು ಹುಟ್ಟು ಅನ್ನದ ಒಳಗಿರುವ ಪರಮಾತ್ಮನ ರೂಪ ಬೇರೆ ಅಂತ ಅನಿಸುತ್ತೆ. ಆದರೆ ಅವೆರಡಕ್ಕೂ ಯಾವುದೇ ತರಹದ ವ್ಯತ್ಯಾಸ ಇಲ್ಲ ಅಂತ ಇದರ ಅಭಿಪ್ರಾಯ. ಪರಮಾತ್ಮನಿಗೆ ಅಖಂಡ ಅಂತ ಯಾಕೆ ಹೆಸರು ಅಂದರೆ ಒಂದು ಪರಿಪೂರ್ಣವಾದ ವಸ್ತುವಿನಲ್ಲಿ ದೇವರು ಇದ್ದಾನೆ ಎನ್ನುವ ಕಾರಣಕ್ಕೆ ದೇವರಿಗೆ ಅಖಂಡ ಅಂತ ಹೆಸರು. ಸರಿ, ಪರಮಾತ್ಮನಿಗೆ ಖಂಡ ಅಂತ ಯಾಕೆ ಹೆಸರು ಅಂತಂದರೆ ಒಂದೊಂದು ಅಗಳಿನಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಅನ್ನುವ ಕಾರಣಕ್ಕೆ ಅವನಿಗೆ ಖಂಡ ಅಂತ ಹೆಸರಿದೆ. ಸರಿ, ಸ್ವಗತ ಭೇದ ವಿವರ್ಜಿತ ಅಂದರೆ ಏನು ಅಂದರೆ ಅವನ ಕೈಕಾಲುಗಳಿಗೂ ಅವನ ಗುಣಗಳಿಗೂ ಯಾವುದು ಅವನಿಗಿಂತ ಬೇರೆ ಅಲ್ಲ ಅಂತ ಅರ್ಥ. ದೇವರಿಗೆ ಹೇಗೆ ಅರ್ಪಣೆ ಮಾಡಬೇಕು ಅಂದರೆ ಖಂಡ ರೂಪದ ಅನುಸಂಧಾನ ಮಾಡುತ್ತಾ ದೇವರಿಗೆ ಅರ್ಪಣೆ ಮಾಡುವಂಥ ಈ ಅಭಿಪ್ರಾಯ. ಇಷ್ಟೆಲ್ಲ ಅನುಸಂಧಾನ ಹೇಳಿದರು. ಇದರಿಂದ ಸಿಗೋ ಫಲ ಏನು, ಯಾಕೆ ಮಾಡಬೇಕು ಅನ್ನೋ ಬಹಳ ಮಹತ್ವದ ಫಲ ಹೇಳ್ತಾರೆ ದಾಸರು. ಬಹಳ ಚಂದ, ಸಂಧೇ ಚಂದ. ಈ ನುಡಿಯಂತೂ ಭಾಳ ಅವಶ್ಯವಾಗಿ ನಾವು ಊಟದಲ್ಲಿ ಮಾಡೋ ದೇವರ ಚಿಂತನೆಗೆ ಫಲ ಏನು ಅನ್ನೋದನ್ನು ಗಮನಿಸ್ಬೇಕು ನಾವಿಲ್ಲಿ. ಈ ಪರಿಯಲರಿ ತುಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹತ್ಸು ಯತ್ನಗಳಾಚರಿಸಿದವನು ಪೋಪೊದಿಪ್ಪದು ಬಪ್ಪುದೆಲ್ಲರ ಮಾಪತಿಗಧಿಷ್ಠಾನವೆನಲು ಕೃಪಾಪಯೋನಿಧಿ ಮಾತನಾಲಿಸುವನು ಜನನಿಯಂತೆ. ಈ ಪರಿಯಲರಿತು, ದೇವರ ರೂಪವನ್ನು ಅರಿತು ಅಂದರೆ ಅರ್ಥ ಮಾಡಿಕೊಂಡು, ಊಟ ಮಾಡುವ ನರ ಮನುಷ್ಯನು, ನಿತ್ಯೋಪವಾಸಿ ಅಂದರೆ ನಿತ್ಯ ಉಪವಾಸ ಮಾಡಿದ ವ್ಯಕ್ತಿಯ ಫಲ ಪಡಿತಾನೆ. ಹಾಗೆ ನಿರಾಮಯನು, ಯಾವುದೇ ತರಹದ ರೋಗ ಇರುವುದಿಲ್ಲ. ನಿಷ್ಪಾಪಿ, ಮನಸ್ಸಿನಲ್ಲಿ ಪಾಪ ಇಲ್ಲದವನು. ಪ್ರತಿನಿತ್ಯವೂ ಮಹತ್ ಶ್ರೇಷ್ಠವಾದ ಸುಯಜ್ಞಗಳ, ಶಾಸ್ತ್ರದಲ್ಲಿ ಹೇಳಲ್ಪಟ್ಟ ಯಜ್ಞಗಳನ್ನು ಮಾಡಿದವನು ಆಗುತ್ತಾನೆ. ದಾಸರು ಮುಂದುವರೆದು ಹೇಳ್ತಾರೆ, ಏನು ಮಾಡಬೇಕು ಮನುಷ್ಯ? ಪೋಪುದು, ಕೆಲವು ನಮ್ಮ ಕೈ ಬಿಟ್ಟು ಹೋಗುವ. ಇಪ್ಪುದು, ಈಗ ನಮ್ಮಲ್ಲಿರುವ. ಬಪ್ಪುದು, ಜೀವನಿಗೆ ಮುಂದೆ ಬರಲಿಕ್ಕಿರುವ ಎಲ್ಲ ವಸ್ತುಗಳು ರಮಾಪತಿಗೆ, ಲಕ್ಷ್ಮೀಪತಿಯಾದ ಪರಮಾತ್ಮನಿಗೆ ಅಧಿಷ್ಠಾನ, ಆಶ್ರಯವಾಗಿದೆ ಎಂದು ಹೇಳಲು ಕೃಪಾಪಯೋನಿಧಿ, ಕರುಣಾಸಮುದ್ರನಾದ ಪರಮಾತ್ಮನು ಜನನಿಯಂತೆ
ಮಗನ ಮಾತನ್ನು ತಾಯಿಯೂ ಕೇಳುವಂತೆ ಮಾತರು ನಿನ್ನ ಪ್ರಾರ್ಥನೆಯನ್ನು ಆಲಿಸುವನು, ಪ್ರೀತಿಯಿಂದ ಕೇಳ್ತಾನೆ. ಅನ್ನದಲ್ಲಿ ಯಾರಿದ್ದಾರೆ ಅಂತೆಲ್ಲ ದೇವರ ರೂಪ ಚಿಂತನೆ ಮಾಡ್ತಾ ಊಟ ಮಾಡಿಬಿಟ್ರೆ ಸಾಕಂತೆ. ಏಕಾದಶಿ ಉಪವಾಸ ಮಾಡಿದರೆ ಎಷ್ಟು ಫಲ. ಹೀಗೆ ದಿನನಿತ್ಯ ಯಾರು ಉಪವಾಸ ಮಾಡ್ತಾರೋ, ಪ್ರತಿನಿತ್ಯ ಉಪವಾಸ ಮಾಡಿದ ವ್ಯಕ್ತಿಗೆ ಯಾವ ಫಲ ಬರುತ್ತೋ ಅದನ್ನು ಅನುಸಂಧಾನದಿಂದ ಊಟ ಮಾಡಿದರೆ ಆ ಫಲ ಪಡಿತಾರೆ. ಒಂದು. ಮತ್ತೊಂದು, ನಮ್ಮ ದೇಹದಲ್ಲಿ ರೋಗ ಬರುತ್ತೆ. ರೋಗಕ್ಕೇನು ಮೂಲ ಅಂತಂದರೆ ಅಜೀರ್ಣ ಪ್ರಭವ ರೋಗ. ತಿಂದ ಪದಾರ್ಥ ಸರಿಯಾಗಿ ಜೀರ್ಣವಾಗದೆ ಹೋದರೆ, ಪದಾರ್ಥದಲ್ಲಿನ ಸಾರ ಭಾಗ ಅಂತೇನು ಹೇಳ್ತೇವೆ, ಶರೀರಕ್ಕೆ ಸಲ್ಲಬೇಕಾದ ವಸ್ತು ಸರಿಯಾಗಿ ಸಲ್ಲದೆ ಹೋದರೆ ನಮಗೆ ರೋಗ ಬರುತ್ತೆ. ಕೆಲವೊಮ್ಮೆ ಸಂಧ್ಯಾಕಾಲ 6-7 ಊಟ ಮಾಡಬಾರದು ಅಂತೆಲ್ಲ ವಿಧಾನ ಮಾಡಿರುತ್ತೆ. ಮಾಡಬಾರದ ಕಾಲದಲ್ಲಿ ಊಟ ಮಾಡಿದ್ರೆ ರೋಗ ಬರುತ್ತೆ. ಆದರೆ ದೇವರ ಊಟ ಮಾಡೋ ಪದಾರ್ಥದ ಒಳಗೆ, ಭೋಜ್ಯ ಪದಾರ್ಥದ ಒಳಗೆ ದೇವರ ಸ್ಮರಣೆ ಮಾಡಿ ಯಾರು ಊಟ ಮಾಡ್ತಾನೋ ಹಾಗೆ ದೇವರು ಆ ಪದಾರ್ಥದ ಒಳಗಿದ್ದು ಜೀವರಿಗೆ ತೃಪ್ತಿ ಕೊಡ್ತಾನೆ. ಆದ್ದರಿಂದ ರೋಗ ಬರದಂತೆ ಮಾಡ್ತಾರೆ. ಔಷಧಿ ಡಾಕ್ಟರ್ ಕೊಟ್ಟಿರ್ತಾರೆ, ಅಲ್ಲಿ ಔಷಧಿ ಸ್ವೀಕಾರ ಮಾಡಿದರೆ ಫಲ ಬರುತ್ತೆ. ಆದರೆ ಔಷಧಿ ಒಳಗೆ ಪರಮಾತ್ಮ ಇದ್ದಾನೆ ಅಂತ ಸ್ಮರಣೆ ಮಾಡಿ ಔಷಧಿ ಸ್ವೀಕಾರ ಮಾಡಿದರೆ ಫಲ ಜಾಸ್ತಿ. ಆದ್ದರಿಂದ ಬರೀ ಊಟ ಮಾಡಿದರೆ ಹೊಟ್ಟೆ ತುಂಬುತ್ತೆ. ಅಲ್ಲಿರುವ ದೇವರ ರೂಪ ಚಿಂತನೆ ಮಾಡ್ತಾ ಊಟ ಮಾಡಿದರೆ ಎಲ್ಲ ರೋಗಗಳು ಬರದಂತೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅಷ್ಟೇ ಅಲ್ಲ, ಪಾಪದಿಂದಲೂ ರೋಗ ಬರುತ್ತೆ. ಅವನಿಗೆ ಯಾವುದೇ ತರಹದ ಪಾಪವೂ ಇರೋದಿಲ್ಲ, ಎಲ್ಲ ಪಾಪಗಳ ಪರಿಹಾರ ಆಗತ್ತೆ. ಯಾಕೆಂದರೆ ಶಾಸ್ತ್ರ ಎಷ್ಟು ಚಂದ ಹೇಳಿದೆ ಅಂದರೆ, ಊಟ ಮಾಡುವಾಗ ಇನ್ನೊಬ್ಬರಿಗೆ ಹಾಕದೆ ಊಟ ಮಾಡುವ ಹಾಗಿಲ್ಲ. ಎಲ್ಲ ದೇವತೆಗಳು ಹಸಿವೆಯನ್ನು ಸೃಷ್ಟಿ ಮಾಡ್ತಾರಂತೆ ಪರಮಾತ್ಮನ ಆಜ್ಞೆಯ ಅನುಸಾರವಾಗಿ. ಹಸಿವೆಯನ್ನು ಯಾಕೆ ಸೃಷ್ಟಿ ಮಾಡಿದರು ಅಂದ್ರೆ ಸಾಯಿಲಿ ಅಂತಲ್ಲ. ಒಬ್ಬ ಹಸಿದ ವ್ಯಕ್ತಿ ಏನಾದರೂ ಒಂದು ಊರಿನಲ್ಲಿ ಸತ್ತ ಅಂತಾದರೆ ಆ ಪಾಪದ ಫಲ ಊರಿನ ಧನಿಕನಿಗೂ ಒಂದು ಅಂಶ ಉಂಟಂತೆ. ಯಾಕಂದರೆ ದೇವರು ಸಂಪತ್ತು ಕೊಡೋದು ನೀ ಮಾತ್ರ ಬದುಕು ಅಂತಲ್ಲ, ಸಹಬಾಳ್ವೆ, ಎಲ್ಲರನ್ನೂ ನಿನ್ನೊಡನೆ ಸೇರಿಸಿಕೊಂಡು ಬದುಕಿಸು ಅಂತ ಅದರ ಭಾವ. ಹಸಿವೆ ಸೃಷ್ಟಿ ಮಾಡಿದ್ದು ಯಾಕೆ ಅಂದರೆ ಹಸಿದ ವ್ಯಕ್ತಿಗಳಿಗೆ ಅನ್ನದಾನ ಮಾಡಿ ಎಲ್ಲ ಜ್ಞಾನಿಗಳಿಗೆ ಪುಣ್ಯ ಪ್ರಾಪ್ತಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹಸಿವೆಯನ್ನು ಒಂದು ಸೃಷ್ಟಿ ಮಾಡಿದ್ದಾದ್ದರಿಂದ ಅನ್ನದಾನಕ್ಕೆ ಬಹಳ ಮಹತ್ವ ಉಂಟು. ಹಸಿದವರು ಬರೋ ತನಕ ಹಿಂದೆಲ್ಲ ಕಾಯ್ತಾ ಇದ್ದು ನಂತರ ಭೋಜನಕ್ಕೆ ಹಾಕ್ತಾಯಿದ್ರು. ಈಗೆಲ್ಲ ಅಷ್ಟು ಪುರುಸೊತ್ತಿಲ್ಲ. ಆದ್ದರಿಂದ ನಾವೇ ಊಟ ಮಾಡಿಕೊಂಡು ಬಿಡ್ತೇವೆ. ಆದ್ದರಿಂದ ಒಂದು ಪಾಪ ಬರುವ ಸಂಭವ ಇರುತ್ತೆ. ಮತ್ತು ಪದಾರ್ಥ ಮಾಡುವಾಗಲೂ ಅನೇಕ ಸೂಕ್ಷ್ಮ ಪ್ರಾಣಿಗಳ ಸಂಹಾರ ಆಗಿರುತ್ತೆ, ಪಾಪ ಬರುವ ಅಪಾಯ ಇರುತ್ತೆ. ಆದರೆ ಈ ದೇವರ ಚಿಂತನೆ ಮಾಡಿಬಿಟ್ರೆ ಯಾವ ಪಾಪಕ್ಕೂ ಕೂಡ ನಮ್ಮೊಳಗೆ ಜಾಗ ಇಲ್ಲ. ಅಷ್ಟೇ ಅಲ್ಲ, ಪ್ರತಿದಿನ ನಿತ್ಯ ದೊಡ್ಡ ದೊಡ್ಡ ಯಜ್ಞ ಮಾಡಿದರೆ ಏನು ಫಲ ಬರಬೇಕೋ ಆ ಫಲ ಹೀಗೆ ಚಿಂತನೆಯಿಂದ ಊಟ ಮಾಡಿದ್ರೆ ಬರುತ್ತೆ. ಅದರಿಂದ ನಿನ್ನ ಹತ್ರ ಎಷ್ಟೋ ವಸ್ತುಗಳಿರುತ್ತೆ, ಅದು ಹೊರಟು ಹೋಗಿರುತ್ತೆ. ಇದ್ದದ್ದು ನಿನ್ನಿಂದ ದೂರ ಆಗುತ್ತೆ. ಈಗ ಕೆಲವು ವಸ್ತು ಇದೆ, ಮುಂದೆ ಕೆಲವು ವಸ್ತು ಬರೋಕ್ಕಿರುತ್ತೆ. ಎಲ್ಲ ಕಡೆ ಪರಮಾತ್ಮ ಇದ್ದಾನೆ ಅಂತ ಅನುಸಂಧಾನ ಮಾಡು. ಹೀಗೆ ಮಾಡಿಬಿಟ್ರೆ ತಾಯಿ ಮಗುವಿನ ಆ ಮಾತನ್ನು ಪ್ರೀತಿಯಿಂದ ಕೇಳುವಂತೆ ದೇವರು ನಿನ್ನ ಮಾತನ್ನು ಆಲಿಸ್ತಾನೆ. ಅದರಿಂದ ಶಾಸ್ತ್ರ ಹೇಳಿದ ರೀತಿಯಲ್ಲಿ ಸರಿಯಾಗಿ ಊಟ ಮಾಡಿಬಿಟ್ರೆ ನಿತ್ಯ ಉಪವಾಸ ಮಾಡಿದ ಫಲ, ಮಹಾಯಜ್ಞಗಳನ್ನು ಮಾಡಿದ ಫಲ ಬರುತ್ತೆ. ಪಾಪ ಪರಿಹಾರ ಆಗಿ ರೋಗ ಇಲ್ಲ ಅಂತಾಗತ್ತೆ. ಹೀಗೆ ಮಾಡದೆ ಎಷ್ಟೇ ಸ್ನಾನ ಮಾಡಿ ಊಟ ಮಾಡಿದ್ರು ಕೃಷ್ಣ ಹೇಳ್ತಾನೆ, ಭುಂಜತೇತೆ ತ್ವಘಂ ಪಾಪಾಹ. ದೇವರ ಚಿಂತನೆ ಇಲ್ಲದೆ ಅನ್ನ ಊಟ ಮಾಡಿದ ಅಂದರೆ ಅದು ಪಾಪದ ಮುದ್ದೆಯನ್ನು ಊಟ ಮಾಡಿದಂತೆ, ಪಾಪವನ್ನೇ ಊಟ ಮಾಡಿದಂತೆ. ಆದ್ದರಿಂದ ಹೀಗೆ ದೇವರ ಚಿಂತನೆ ಇಲ್ಲದಲೇ ನಾವು ಭೋಜನವನ್ನು ಮಾಡಬೇಕು. ಮತ್ತೊಂದು ಚಿಂತನೆಯು ಕೂಡ ಇಲ್ಲಿ ಹೇಳ್ತಾರೆ. ಇನ್ನೊಂದು ಅನುಸಂಧಾನವೂ ಮಾಡಬೇಕಂತೆ. ಏನಂದರೆ ಭೋಜನ ಅಂದರೆ ವೈಶ್ವಾನರ ಯಜ್ಞ, ಬಾಯಿಯೇ ಯಜ್ಞಕುಂಡ, ಜೀವ ಆಹುತಿ ಹಾಕುವ ಯಜಮಾನ. ಅವನ ಹೆಂಡತಿ ಯಾರು ಅಂದರೆ ಬುದ್ಧಿಯೇ ಹೆಂಡತಿ ಇರುತ್ತೆ. ನೀವು ನೋಡಿದರೆ ಸೃಕ್ಸ್ರುವ ಅಂತಿರುತ್ತೆ. ಆಹುತಿ ಹಾಕುವಾಗ ಒಂದು ತಾಮ್ರದ್ದು ಬೆಳ್ಳಿದ್ದು ಮಾಡಿಸಿರ್ತಾರೆ. ಆ ನಾಲಿಗೆಯೇ ಸೃಕ್ಸ್ರುವ. ಬಾಯಿ ಎಂಬ ಯಜ್ಞಕುಂಡದ ಒಳಗೆ ಅಗ್ನಿ ಇದೆ.
ಅಗ್ನಿಯ ಒಳಗಿದ್ದಾನೆ ಪರಶುರಾಮ, ಜೀವನೇ ಯಜಮಾನ, ಅವನು ಬುದ್ಧಿ ಎಂಬ ಪತ್ನಿ ಜೊತೆಗೆ ಇದ್ದಾನೆ. ನಾಲಿಗೆ ಎಂಬ ಸೃಕ್ಷ್ಮದ ಮೂಲಕ ಬಾಯಿ ಒಳಗಿರುವ ಅಗ್ನಿ ಅಂತರ್ಗತ ಪರಶುರಾಮನಿಗೆ ನಾನು ಆಹುತಿ ಹಾಕ್ತಾ ಇದ್ದೆ ಅಂತ ಹೀಗೂ ಕೂಡ ಚಿಂತನೆ ಬರಬೇಕು ಅಂತ ಇಷ್ಟು ಭೋಜನಕ್ಕೆ ಸಂಬಂಧಪಟ್ಟ ಚಿಂತನೆಯೆಲ್ಲ ಹೇಳಿ ಇನ್ನೂ ಅನೇಕ ಅಭಿಪ್ರಾಯ ಹೇಳ್ತಾರೆ. ಅದನ್ನು ನಾಳೆ ನೋಡುವ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರೇ